ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ BNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಇಂದು ವಿಜಯಪುರದ ಜಿಲ್ಲಾ ಆಡಳಿತ ಮತ್ತು ಬಸವ ಉತ್ಸವ ಸಮಿತಿ ವತಿಯಿಂದ ಬಸವ ಜಯಂತಿ ಪ್ರಯುಕ್ತ ಬಸವಣ್ಣನವರ 893ನೇ ಜಯಂತಿ ಪ್ರಯುಕ್ತ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಬೈಕ್ ರ್ಯಾಲಿ ಪ್ರಾರಂಭವಾದ ಮೆರವಣಿಗೆ ಕಂದಗಲ್ ಹನುಮಂತರಾಯ ರಂಗಮಂದಿರವರೆಗೆ ನಡೆಯಿತು ಮತ್ತು ಇಂದು ಕವಿಗೋಷ್ಠಿ ಮತ್ತು ವಚನಗೋಷ್ಠಿ ಹಲವಾರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ವಿಶ್ವಗುರು ಬಸವಣ್ಣನವರ ಆಚಾರ ವಿಚಾರಗಳು ಮತ್ತು ನಡೆನುಡಿಗಳ ಕುರಿತು ಸವಿಸ್ತಾರವಾದ ಮಾಹಿತಿ ನೀಡಿದರು. ಬೆಳಿಗ್ಗೆ 9 ಗಂಟೆಗೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಕಂದಗಲ್ ಶ್ರೀ ಹನುಮಂತರಾಯ ರಂಗಮಂದಿರದವರೆಗೆ ಮಹಿಳೆಯರಿಂದ ಬೈಕ್ ರ್ಯಾಲಿ ಜರುಗಿತು. ಜಾಗತಿಕ ಲಿಂಗಾಯತ ಮಹಾಸಭಾ ಅಧ್ಯಕ್ಷೆ ಮಹಾದೇವಿ ಗೋಕಾಕ, ಉಪಾಧ್ಯಕ್ಷೆ ಶಶಿಕಲಾ ಕೊಟಗಿ ಅವರು ರ್ಯಾಲಿಗೆ ಚಾಲನೆ ನೀಡಿದರು. ಬೈಕ್ ರ್ಯಾಲಿಯಲ್ಲಿ ಭಾರತಿ ನಾವಿ, ಪ್ರತಿಭಾ ಪಾಟೀಲ, ಶೀಲಾ ಆರ್ ಬಿರಾದಾರ, ಶ್ವೇತಾ ಹರನಾಳ್, ಭಾರತಿ ಪಾಟೀಲ, ಶಾರದಾ ಕುಪ್ಪ, ಸಂಗೀತಾ ಪೂಜಾರಿ, ಸುಮಾ ಅಂಗಡಿ, ಶ್ರೀದೇವಿ ಪಾಟೀಲ, ಶ್ವೇತಾ ಅಕ್ಕಲಕೋಟ, ಅನುಸೂಯಾ ಬಿರಾದಾರ, ಶಿವಲೀಲಾ ಮನಗೊಂಡ, ಸುಮಾ ದುದಗಿ, ರಾಜೇಶ್ವರಿ ಮನಗೂಳಿ, ಅಕ್ಕಮ್ಮ ಮಠ, ನೀತಾ ಸೂಲಿಭಾವಿ, ಸ್ನೇಹಾ ಬಿರಾದಾರ, ಶಕುಂತಲಾ ಬಗಲಿ, ಮಂಗಲಾ ಡೊಮ್ಮನಾಳ್, ಅನಿತಾ ಕುಮಶಿ, ಶೈಲಾ ಬಸವಪ್ರಭು, ತ್ರಿವೇಣಿ ಬುರ್ಲಿ, ಜಯಶ್ರೀ ಲದ್ವಾ, ಅಶ್ವಿನಿ ಮಾನಿ, ಪೂರ್ಣಿಮಾ ಯಾದವಾಡ್, ಸುನೀತಾ ಬಿರಾದಾರ, ರೇಖಾ ಬಿರಾದಾರ, ಐಶ್ವರ್ಯ ಬಿರಾದಾರ, ಜ್ಯೋತಿ ಮಿಣಜಗಿ, ಸುಶೀಲಾ ಮಿಣಜಗಿ ಸೇರಿ ನೂರಾರು ಮಹಿಳೆಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ವಿಸಿ ನಾಗಠಾಣ, ಎಸ್ಎಚ್ ನಾಡಗೌಡ, ಜೆಎಸ್ ಪಾಟೀಲ, ಮಗು ಯಾದವಾಡ್, ಪ್ರಭುಗೌಡ ಪಾಟೀಲ, ಬಸನಗೌಡ ಹರನಾಳ್, ಚಂದ್ರಶೇಖರ ಗಂಟೆಪ್ಪಗೋಳ, ರವಿಕುಮಾರ ಬಿರಾದಾರ, ಶರಣು ಕಿರಣಗಿ, ಕಲ್ಲಪ್ಪ ಶಿವಶರಣ, ಲಾಯಪ್ಪ ಇಂಗಳಿ, ದಾನೀಶಾ ಅವಟಿ, ಜಗದೇವ ಸೂರ್ಯವಂಶಿ, ಶಾಂತವೀರ ಥಾಲಬಾವಡಿ, ವೈಎಚ್ ಲಂಬು ಉಪಸ್ಥಿತರಿದ್ದರು. ಅಭಿಷೇಕಗಳನ್ನು ಮಾಡಿಸಿದ್ದೀವಿ, ನಾವು ನಿಜವಾದ ಭಕ್ತರಲ್ವಾ, ಬಸವಣ್ಣನೇ ನಿಜವಾದ ಭಕ್ತನ ಅಂತ ಬಸವಣ್ಣನ ಕೇಳಿದಾಗ ಹೇಳ್ತಾರೆ, ಹೌದು ನಾನೊಬ್ಬನೇ ಭಕ್ತ, ನೀವೆಲ್ಲರೂ ಕೂಡ ಸಾಕ್ಷಾತ್ ಕೂಡಲ ಸಂಗಮನ ಆಗಿದ್ದೀರಿ ಅಂತಂತಾನಂತೆ. ಅಂದ್ರೆ ಬಸವಣ್ಣನವರೊಂದು ಮಾನವೀಯತೆ ದೃಷ್ಟಿ ಆಗಿರ್ಬೋದು, ಅವರಲ್ಲಿರ್ತಕ್ಕಂಥ ಉದಾರ ಮನಸ್ಥಿತಿಯನ್ನ ಇದರಿಂದ ನಾವು ತಿಳ್ಕೊಳ್ಬಹುದು. ಕೇವಲ ಅದಷ್ಟೇ ಅಲ್ಲದೆ, ಇವತ್ತು ಯಾರನ್ನಾದ್ರೂ ಎದ್ದು ನಿಲ್ಲಿಸಿ ಭಕ್ತಿ ಅಂದ್ರೆ ಏನು ಅಂತ ಕೇಳಿದಾಗ ಈಗಿನ ದಿನಮಾನಗಳಲ್ಲಿ ಹೇಳ್ತಾರೆ, ಭಕ್ತಿ ಅಂದ್ರೆ ಏನು, ದೇವಸ್ಥಾನಗಳನ್ನು ಕಟ್ಸೋದು, ದಿನವೂ ಕೂಡ ಪ್ರದಕ್ಷಿಣೆಯನ್ನು ಹಾಕೋದು, ಇಷ್ಟಂತ ಕಾಣಿಕೆಯನ್ನು ಕೊಡೋದು, ಶುದ್ಧತೆ ಆಗಿರೋದು, ಅದಷ್ಟೇ ಅಲ್ಲದೆ ಎಷ್ಟೆಷ್ಟು ದೇವಸ್ಥಾನಗಳನ್ನ ಕಟ್ಟಿ ಇಷ್ಟೆಷ್ಟು ಕಾಣಿಕೆ ಅಂತ ಕೊಡೋದು, ಇದನ್ನೇ ನಾವು ಭಕ್ತಿ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಆದ್ರೆ ಬಸವಣ್ಣನವರಿಗೆ ಭಕ್ತಿ ಅಂದ್ರೆ ಏನು ಅಂತ ಕೇಳಿದಾಗ ಬಸವಣ್ಣ ಹೇಳ್ತಾರಂತೆ, ಶುದ್ಧತೆನೇ ನಿಜವಾದ ಭಕ್ತಿ ಅಂತ. ಅದು ಅಂತರ್ಶುದ್ಧಿಯರೇ ಆಗಿರ್ಬೋದು, ಬಾಹ್ಯ ಶುದ್ಧಿಯರೇ ಆಗಿರ್ಬೋದು. ಒಂದು ಜನಪ್ರಿಯ ವಚನವನ್ನು ನೀವು ಕೇಳಿದ್ದೀರಿ, ಏನು, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಮುನಿಯ ಬೇಡ, ಇದಿರು ಹೊಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತಕ್ಕಂಥ ನಾವು ಕೇಳಿದ್ದೀವಿ. ಕೊನೆಯ ಸಾಲ ಹೇಳ್ತಾನೆ, ಏನು ಶುದ್ಧಿ ಅಂತಂದ್ರೆ ಕಳತನ ಮಾಡಬಾರ್ದು, ಕೊಲೆ ಮಾಡಬಾರ್ದು, ತನ್ನನ್ನು ತಾನು ಬಣ್ಣಿಸಬಾರ್ದು, ಬೇರೆಯವ್ರು ನೋಡಿದ್ರೆ ನಾವು ಅಸಹ್ಯ ಪಡಬಾರ್ದು, ಇವನ್ನೆಲ್ಲವನ್ನ ಮಾಡಿದ್ರೆ ಅದೇ ಅಂತರಂಗ ಶುದ್ಧಿ, ಅದೇ ಬಹಿರಂಗ ಶುದ್ಧಿ. ಕೊನೆಯದಾಗ ಒಂದು ಮಾತನ್ನು ಹೇಳ್ತಾನೆ, ಏನು ಅಂತಂದ್ರೆ ಇದೇ ನಮ್ಮ ಕೂಡಲ ಸಂಘವನ್ನು ಒಲಿಸುವ ಪರಿ ಅಂತ. ಅಂದ್ರೆ ದೇವರನ್ನ ಒಲಿಸಬೇಕು ಅಂದ್ರೆ, ದೇವರ ಸಾಕ್ಷಾತ್ಕಾರ ಆಗಬೇಕು ಅಂತಂದ್ರೆ ದೇವಸ್ಥಾನಗಳನ್ನು ಕಟ್ಸೋದು, ಯಾವುದಾದ್ರು ಅರ್ಚನೆಯನ್ನ ಮಾಡಿಸೋದು ಅಲ್ಲ. ದೇವರ ಸಾಕ್ಷಾತ್ಕಾರ ಆಗಬೇಕು ಅಂತಂದ್ರೆ ಶುದ್ಧತೆಯ ಮಾರ್ಗದಲ್ಲಿ ಮಾತ್ರ ಹೋಗಬೇಕು ಅಂತಕ್ಕಂಥ ಮಾತನ್ನ ಬಸವಣ್ಣನವರು ಹೇಳ್ತಾರೆ ಅಂತಕ್ಕಂಥ ಒಂದು ಮಾತನ್ನ ಹೇಳುತ್ತಾ ಕೊನೆಯದಾಗಿ ಈಗಿನ ಒಂದು ದಿನಮಾನಗಳ ಬಗ್ಗೆ ಸ್ವಲ್ಪ ಒಂದು ಮಾತನ್ನು ಹೇಳ್ತೀನಿ. ಈಗ ಇಷ್ಟೆಲ್ಲ ಮಕ್ಕಳನ್ನ ಕೂತಿದ್ದೀವಿ, ತಂದೆ ತಾಯಿಂದ್ರು ಕೂಡ ಕೂತಿದ್ದಾರೆ. ಮಕ್ಕಳ ಜೀವನದಲ್ಲಿ ತಂದೆ ತಾಯಿಂದ್ರು ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾರೆ ಅಂತ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಹೇಳ್ತಾರೆ ತಾನು ಹರಿದ ಬಟ್ಟೆ ಹಾಕೊಂಡ್ರು ಚಿಂತೆ ಇಲ್ಲ, ತನ್ನ ಮಕ್ಕಳು ರಾಜಕುಮಾರಿ ತರ ಇರಬೇಕು, ತಾನು ಹರಿದ ಚಪ್ಪಲಿ ಹಾಕೊಂಡ್ರು ಚಿಂತೆ ಇಲ್ಲ, ತನ್ನ ಮಕ್ಕಳು ಉತ್ತಮವಾಗಿರ್ತಕ್ಕಂಥ ಚಪ್ಪಲಿಯನ್ನು ಹಾಕೊಳ್ಬೇಕು, ತಾನು ಕೂಲಿ ಕೆಲಸ ಮಾಡಿದ್ರೆ ಗೊತ್ತಿಲ್ಲ, ನನ್ನ ಒಂದು ಮಕ್ಕಳು ಕುದುರೆ ಹತ್ತಿ ಮೆರಿಬೇಕು, ನನ್ನ ಮಗ ಇವತ್ತು ಕುಟುಂಬಕ್ಕೆ ಆಧಾರ ಆಗಬೇಕು, ನನ್ನ ಮಗಳು ಭವ್ಯ ಭವಿಷ್ಯತ್ತನ್ನ ಕಾಣಬೇಕು ಅಂತ ಹೇಳಿ ಇಡೀ ಜೀವನವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಏಕೈಕ ಜೀವಿಗಳು ಈ ಜಗತ್ತಲ್ಲೇ ಸಿಗೋದೇ ಆದ್ರೆ ಅವರು ಕಣ್ಣಿಗೆ ಕಾಣ್ತಕ್ಕಂಥ ದೇವರು ತಂದೆ ತಾಯಿಂದಿರು ಅಂತಕ್ಕಂಥ ಒಂದು ಅನುಮಾನ ಇಲ್ಲ ಬಂಧುಗಳೇ ಅಂತ. ಆ ಒಂದು ದಿನಮಾನಗಳಲ್ಲಿ ಇವತ್ತು ಮಕ್ಕಳಾದವ್ರು ನಾವು ಏನ್ ಮಾಡ್ತಾ ಇದ್ದೀವಿ, ಮಕ್ಕಳಾದವರು ಇಂಥ ತಂದೆ ತಾಯಂದ್ರಿಗೆ ದೊಡ್ಡ ದೊಡ್ಡ ಕಾಣಿಕೆಗಳನ್ನು ಕೊಡೋದು, ಉಡುಗೊರೆಗಳನ್ನು ಕೊಡೋದ್ರ ಮೂಲಕ ಅವರು ಋಣವನ್ನು ತೀರಿಸಲಿಕ್ಕಾಗಲ್ಲ. ಏನ್ ಮಕ್ಕಳಾದವರು ಒಂದು ಸಣ್ಣ ಕೆಲಸ ಮಾಡಿದ್ರೆ ಸಾಕು, ಏನು ಅಂತಂದ್ರೆ ತಪ್ಪದೆ ಶಾಲೆಗೆ ಹೋಗಿ ತೆಪ್ಪಗೆ ಮನೆಗೆ ಬಂದು ಗಪ್ಪಾಗಿ ಓದಿ, ಸಂಪಾಗಿ ಊಟ ಮಾಡಿ, ತುಪ್ಪ ಬೆರೆಸಿ ಊಟ ಮಾಡಿ, ಸಂಪಾಗಿ ನಿದ್ದೆ ಮಾಡಿದ್ರೆ ಸಾಕು, ಮುಪ್ಪಾಗಿರೋ ತಂದೆ ತಾಯಿನೂ ಕೂಡ ಯಾರಿಗೂ ಸೊಪ್ಪು ಹಾಕ್ಲಂಗ್ ಬದುಕ್ತಾರೆ ಅನ್ನೋ ಒಂದು ಮಾತನ್ನ ಹೇಳುತ್ತಾ ನೋಡಿ, ಮಕ್ಕಳಾದವ್ರು ಇಷ್ಟು ಮಾತ್ರ ಮಾಡಿದ್ರೆ ಸಾಕು. ಮಕ್ಕಳ ಮುಖ ಕಪ್ಪಾಗಿದ್ರು ಇವತ್ತು ತಂದೆ ತಾಯಿಂದ್ರೆ ಸಹಿಸ್ತಾರೆ, ಆದ್ರೆ ಶಾಲೆಗೆ ಹೋಗಿ ಬಂದಿರತಕ್ಕಂಥ ಮಕ್ಕಳ ಮುಖ ಸಪ್ಪೆ ಆಗಿದ್ರೆ ಇವತ್ತು ಏನ್ ಮಾಡಲ್ಲ ಅಂತಂದ್ರೆ ತಂದೆ ತಾಯಿಂದ್ರೆ ಸಹಿಸಲ್ಲ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಬಸವಾದಿ ಶರಣರ ಒಂದು
ಈ ಒಂದು ಅವರ ಆಲೋಚನೆಗಳನ್ನ, ವಿಚಾರಧಾರೆಗಳನ್ನ ಇಂದಿನ ಒಂದು ದಿನಮಾನಗಳಲ್ಲಿ ಎಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಥವಾ ಒಂದು ಪರಿಸ್ಥಿತಿ ಈಗ ಎಲ್ಲರೂ ಕೂಡ ಅಲ್ಲಿ ಇದೆ ಕೂಡ. ಅದಕ್ಕೋಸ್ಕರ ಎಲ್ಲರೂ ಕೂಡ ಬಸವಣ್ಣನವರ ವಿಚಾರಧಾರೆಗಳನ್ನ ನಾವೆಲ್ಲರೂ ಕೂಡ ನಮ್ಮದಾಗಿಸ್ಕೊಳ್ಳತಕ್ಕಂಥ ಒಂದು ಮಾತನ್ನ ಹೇಳ್ತಾ, ಎನ್ನ ವಾಮ ಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ಇರುತ್ತೆ ನಿಮ್ಮದಯ್ಯ. ಎನ್ನ ವಾಮ ಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ಇರುತ್ತೆ ನಿಮ್ಮದಯ್ಯ. ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನ ಹೇಳುತ್ತಾ, ನನ್ನ ಇಲ್ಲಿ ಉದ್ಘಾಟಕರಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಅನಂತ ಕೋಟಿ ಶರಣಾರ್ಥಿಗಳನ್ನು ತಿಳಿಸ್ತಾ, ನನ್ನ ತೊದಲು ನುಡಿಗಳನ್ನು ಆಲಿಸಿದಂತ ಎಲ್ಲ ಶಿವಶರಣಗಳಲ್ಲಿ, ಎಲ್ಲ ಸದ್ಭಕ್ತರಲ್ಲಿ ನನ್ನ ಧನ್ಯವಾದಗಳನ್ನ ಇಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.